ಪತ್ರ ಸರ್ ಕೊಡ್ತೀವಿ ಅಂತ ಹೇಳಿ ಓಟ್ ಹಾಕ್ಸ್ಕೊಂಡಿಲ್ವ ನಾವು? ಕೊಡ್ತೀನಿ ಅಂತ ಓಟ್ ಹಾಕ್ಸ್ಕೊಂಡು ಅದೇ ನಾವು ಒಪ್ಪಲ್ಲ ಸರ್. ಸಿಪಿಎಂ ಪಾರ್ಟಿಯಿಂದ ನಾವು ಮಾತಾಡ್ತಿದೀವಿ, ಗೌರಮ್ಮ ಅಂತ ಹೇಳಿ. ನೆಕ್ಸ್ಟ್ ಟೈಮ್ ಬಿಡಿಸಿ. ಕ್ಷೇತ್ರದ ಸಮಸ್ಯೆಗಳಿದಾವೆ. ಇದು ಫ್ರಂಟ್ ಅಲ್ಲಿ ಒಂದಿದೆ ನೋಡಿ ಸರ್. ಈಗ ಉದಯನಗರ ಮುಖ್ಯ ರಸ್ತೆ ಒಳಗಡೆ ಬಿಬಿಎಂಪಿನೂ ಪಾರ್ಟಿ ಮಾಡಿ ಒಬ್ಬ ಸ್ಟೇಟ್ ತಂದು ಕಾಮಗಾರಿ ನಿಲ್ಲಿಸಿದ್ದಾರೆ. ಅರೆ ಬಿಬಿಎಂಪಿ ಅಧಿಕಾರಿಗಳು ಇದ್ರಲ್ಲಿ ತಲೆನೇ ಹಾಕಿಲ್ಲ, ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ರಾಜಕಾಲುವೆ ಒತ್ತುವರಿ ಆಗಿದೆ. ಮತ್ತೆ ಸ್ಕೈ ವಾಕ್ ಪರಿಸ್ಥಿತಿ ಇದೆ ನೋಡಿ, ಫೋಟೋ. ಕಳಪೆ ಕಾಮಗಾರಿ ಇಡೀ ಕ್ಷೇತ್ರದಲ್ಲಿದೆ. ಬೆಳಗ್ಗೆ ನಾವು ಹೇಳೋದೆಲ್ಲ ನಮ್ಮ ಶಾಸಕರು ಹೇಳಿದ್ದಾರೆ. ಅಂದ್ರೆ ಶಾಸಕರಾಗಿ ಕೆಲಸ ಮಾಡದಿರ ಹಿಂಗೆ ನೀವೇ ಪ್ರಶ್ನೆ ಕೇಳೋದು. ಇಡೀಯಾಗಿ ನೋಡಿ ಭ್ರಷ್ಟಾಚಾರ ತುಂಬಿ ತುಳುಕ್ತಿದೆ ಎಲ್ಲಾ ಕಚೇರಿಗಳಲ್ಲೂ, ಪೊಲೀಸ್ ಸ್ಟೇಷನ್ಗಳಲ್ಲಿ. ಇವತ್ತು ಮಾದಕ ವಸ್ತುಗಳೇನಿದೆ ಅದು ಅರಿವು ಮೂಡಿಸಬೇಕು. ಅದ್ರ ಬದಲಿಗೆ ಹಿಡ್ಕೊಂಡೋಗಿ ಕೇಸ್ಗಳಾಕಿ 50,000 60,000 ಬಡ ಜನರ ಹತ್ರ ವಸೂಲಿ ಮಾಡೋ ದಂಧೆಗಳು ಇವತ್ತು ಜಾಸ್ತಿ ಇದೆ. ಮತ್ತೆ ಅದೇ ತರದಲ್ಲಿ ಇವತ್ತು ಕೆರೆ ಒತ್ತುವರಿ ಆಗೈತೆ, ಅದನ್ನ ತೆರವು ಮಾಡಿಸ್ಕೊಳ್ಳುವಂತ ಕೆಲಸನೂ ಆಗ್ಬೇಕಾದ್ರೆ ಸಖತ್ ಸಲ ಶಾಸಕರ ಹತ್ರ ಹೇಳಿದೀವಿ. ಕೆಲವು ಟೈಮ್ ಒಂದಷ್ಟು ಮಾಡಿಸಿದಾರೆ, ಒಂದಷ್ಟು ಮಾಡಿಸಿಲ್ಲ. ಈ ತರದ ಸಮಸ್ಯೆಗಳು ಜಾಸ್ತಿ ಸರ್. ಮತ್ತೆ ಸ್ಕೈ ವಾಕ್ ಹೆಣ್ಮಕ್ಳು ಹತ್ತಕ್ಕಾಗಲ್ಲ, ಹಿಡಿಯಕ್ಕಾಗದ. ಅವ್ರ MLA ಫಸ್ಟ್ ಟೈಮ್ ಆದಾಗ್ಲೇನೆ ಸಿಗ್ನೇಚರ್ ಮಾಡಿಸಿ ಕೊಟ್ಟಿದೆ. ಸ್ಕೈ ವಾಕ್ ಇದನ್ನ ಲಿಫ್ಟ್ ಹಾಕ್ತೀವಿ ಅಂತ ಇದುವರೆಗೂ ಹಾಕಿಲ್ಲ ನೋಡಿ. ಲಿಫ್ಟ್ಗಳು ಮುರಿದೋಗಿದಾವೆ. ಇದ್ರ ಮೇಲೆ ಹೆಂಗ್ ಹತ್ತಾರೆ ಜನ, ಹೆಂಗ್ ಹತ್ತಾರೆ? ಮತ್ತೆ ಕಾಲುವೆ ನಾವೆಲ್ಲ ರಸ್ತೆಯಲ್ಲಿ ಹೋಗುವಾಗ ನೋಡ್ತೀವಿ, ಇಡ್ಡಿಯಾಗಿ ನೋಡಿ ಸರ್, ಪೂರ್ತಿಯಾಗ ಹಳ್ಳ ಬಿದ್ದಿರುವಂತ ರಸ್ತೆ ಇದು. ಈ ತರ ಪಬ್ಲಿಕ್ ಟ್ಯಾಕ್ಸ್ ಹಣನ ಈಗ ದುರ್ಬಳಕೆ ಆದಾಗ ಎಷ್ಟು ಜನ ಹತ್ರ ಅಧಿಕಾರಿಗಳು ಭೇಟಿ ಮಾಡಕ್ ಹೋದ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಸರ್ಕಾರ ಮನೆ ಪಕ್ಕಕ್ಕೆ ಬಂದ್ರು ಅಧಿಕಾರಿ ನಿಮ್ಗೆ ಇದಾಗ್ತದೆ. ದಯಮಾಡಿ ಫೋನ್ ನಂಬರ್ ಇದೆಯಮ್ಮ, ಗೌರಮ್ಮ ಅಲ್ಲ ಹೆಸರು? ಸರ್ ಕಾಂಟ್ಯಾಕ್ಟ್ ಮಾಡಿ. ಡ್ರೈನೇಜ್ ಪ್ರಾಬ್ಲಮ್, ಡ್ರೈನೇಜ್ ಪ್ರಾಬ್ಲಮ್ಸ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.